ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಬಂದು ಜನವರಿ 22, ಸುಮಾರು ಒಂದೂವರೆ ತಿಂಗಳು ಆದ್ಮೇಲೆ ಇವತ್ತು ನಾನು ಪೋರ್ಟರ್ ಡ್ಯೂಟಿ ಮಾಡ್ತಾ ಇದ್ದೀನಿ. ಆ ಟೈಮ್ ಎಷ್ಟು ಅಂತಂದ್ರೆ ಇವಾಗ ಕರೆಕ್ಟಾಗಿ 11 ಗಂಟೆ 21 ನಿಮಿಷ. ಇವಾಗ ಒಂದು ಡ್ಯೂಟಿ ಬಂತು. ಲೋಕಲ್ ಒಂದು 280 ರೂಪಾಯಿಗೇನೋ ಬಂದಿದೆ. ಇಲ್ಲಿ ಆರ್ ಆರ್ ನಗರ ಪಟ್ನಗಿರೆ ಶೆಡ್ ಪಕ್ಕ. ಆಲ್ರೆಡಿ ಪಿಕಪ್ ಪಾಯಿಂಟ್ ಬಂದಿದ್ದೀನಿ. ಡ್ರಾಪ್ ಬಂದು ಇಲ್ಲೇ ಆರ್ ಆರ್ ನಗರ ಟು ಆರ್ ಆರ್ ನಗರನೇ ನೋಡ್ತಾ ಇರ್ಬೋದು ನೋಡಿ. ಇದೇ ಬಿಲ್ಡಿಂಗು. ಏನು ಮಾಡ್ತಾರೋ ಗೊತ್ತಿಲ್ಲ. ಲೋಡು ಬಂದಿದ್ದೀನಿ ತಗೊಂಡು ಇಲ್ಲಿಂದ ಲೋಡ್ ಮಾಡ್ಕೊಂಡು ಸೀದಾ ಇವಾಗ ಡ್ರಾಪ್ ಪಾಯಿಂಟ್ ಹೋಗೋಣಂತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಪೋಟ್ರು ನಾನು ಸರಿಯಾಗಿ ಡ್ಯೂಟಿ ಮಾಡಿಲ್ಲ, ಅದರಿಂದ 10 ಸೆಕೆಂಡ್ ಡಿಲೇ ಇದೆ. ಮುಂಚೆ ಟೈಮಿಂಗ್ಸ್ ಇರಲಿಲ್ಲ, ಅಂದರೆ ಡೈರೆಕ್ಟ್ ಡ್ಯೂಟಿ ಸಿಗ್ತಾ ಇತ್ತು. 10 ಸೆಕೆಂಡ್ ಅಡ್ವಾಂಟೇಜ್ ಇತ್ತು, ಇವಾಗ 10 ಸೆಕೆಂಡ್ ಡಿಲೇ ಇದೆ. ಹಾಗಾಗಿ ನನಗೆ ಯಾವ ಡ್ಯೂಟಿ ಬೇಕು ಆ ಡ್ಯೂಟಿ ಸೆಲೆಕ್ಟೆಡ್ ಡ್ಯೂಟಿ ಮಾಡ್ಕೊತೀನಿ. ನಿಯರ್ ಬೈ ನಮ್ಮ ಕಡೆ ಏರಿಯಾ ಸರೌಂಡಿಂಗ್ ಅಲ್ಲೇ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ, ಎಲ್ಲೂ ದೂರ ಹೋಗೋದು ಬೇಡ ಅಂತ. ಯಾವ ಥರ ಇದೆ ಡ್ಯೂಟಿ ಏನೇ ಆಗಿರ್ಬೋದು, ಇದ್ರ ಪೋರ್ಟ್ರಲ್ಲಿ ಏನೇನು ರೂಲ್ಸ್ ಮಾಡಿದ್ದಾನೆ ಏನೋ ಸರಿಯಾಗಿ ಇನ್ನೂ ಏನೂ ಗೊತ್ತಿಲ್ಲ. ಇವತ್ತು ಹೇಳ್ದಿದ್ದೀನಿ, ನೋಡೋಣ ಇನ್ನೊಂದು ವಾರ ಡ್ಯೂಟಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಕಂಟಿನ್ಯೂ ವಿಡಿಯೋ ಬರುತ್ತೆ. ಬನ್ನಿ ಅಲ್ಲಿಗೆ ಹಾಕ್ಬೇಕಂತೆ. ಕಂಟಿನ್ಯೂ ಆಗಿ ವಿಡಿಯೋ ಬರುತ್ತೆ, ನೋಡೋಣ. ಇವತ್ತು ತುಂಬ ದಿನ ಆಯಿತು ಲಾಗ್ ಮಾಡಿ, ಯಾವ ಥರ ಬರುತ್ತೋ ಗೊತ್ತಿಲ್ಲ. ಫುಲ್ ಡೇ ವಿಡಿಯೋ ಮಾಡ್ತೀನಿ, ಡ್ಯೂಟಿ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ. ಲಾಸ್ಟಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನನಗೆ ಸುಮಾರು ದಿನ ಆದಮೇಲೆ ಇವತ್ತು ಏನೇನು ಗೊತ್ತು ಅದನ್ನು ನಿಮಗೆ ಇದ್ದಂಗೆ ತೋರಿಸ್ತೀನಿ. ಬನ್ನಿ. ಇಟ್ಟಿಗೆ ಲೋಡಿಂಗ್ ಮಾಡ್ತಾ ಇದ್ದಾರೆ. ಎಷ್ಟಿದಾವೋ ಏನೋ ಗೊತ್ತಿಲ್ಲ, ಜಾಸ್ತಿ ಏನಿಲ್ಲ. ನೋಡೋಣ ಎಷ್ಟು ಲೋಡ್ ಮಾಡ್ತಾರೆ, ಮಾಡಲಿ, ತೊಗೊಂಡು ಹೋಗೋಣಂತೆ. ಲೋಕಲ್ ಅಲ್ವಾ, ಒಂದು 280 ರೂಪಾಯಿ ಅಂತಂದರೆ ಏನು ಅಮ್ಮಮ್ಮ ಅಂತಂದರೆ ಒಂದು 3 ಕಿಲೋಮೀಟ್ರ್ ಬರ್ಬೋದು. ಮೊದಲನೇ ಡ್ಯೂಟಿ ಶುರು 11 ಗಂಟೆ. ನೋಡೋಣ ಎಷ್ಟು ಡ್ಯೂಟಿ ಬರುತ್ತೆ, ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಗೊತ್ತಾಗುತ್ತೆ. ನನಗೂ ಸರಿಯಾಗಿ ಎಕ್ಸ್ಪೀರಿಯನ್ಸ್ ಅಂದರೆ ಎಲ್ಲ ಮರ್ತೋಗ್ಬಿಟ್ಟೈತೆ. ಇವತ್ತು ನೋಡೋಣ. ಲೋಡಿಂಗ್ ಆಯಿತು. ಒಂದು ಸ್ವಲ್ಪ ಇಟ್ಟಿಗೆ ಹಾಕಿದ್ದಾರೆ, ಒಂದು 3 ಮೂಟೆ ಎಮ್ಸೆಂಡ್ ಹಾಕಿದ್ದಾರೆ. ಬಟ್ ಇಟ್ಟಿಗೆದು ಮಣ್ಣೆಲ್ಲ ಕೆಳಗಡೆ ಉದುರ್ಬೋದು ಅನ್ಕೊತೀನಿ. ಏನು ಮಾಡೋಕ್ಕಾಗಲ್ಲ, ಲಾಸ್ಟಲ್ಲಿ ಕ್ಲೀನ್ ಮಾಡ್ಕೊಬೇಕಾಗುತ್ತೆ. ಸಣ್ಣ ಪುಟ್ಟದ್ದು ಏನು ನಾವು ಇದಕ್ಕೆಲ್ಲ ಅಬ್ಜೆಕ್ಷನ್ ಮಾಡೋಕ್ಕಾಗಲ್ಲ ಅಲ್ವಾ. ಇದಕ್ಕೆಲ್ಲ ಅಬ್ಜೆಕ್ಷನ್ ಮಾಡ್ತು ಅಂತಂದರೆ ಕಷ್ಟ ಆಗುತ್ತೆ. ಬನ್ನಿ ಹೋಗೋಣ. ಕರೆಕ್ಟಾಗಿ 292 ರೂಪಾಯಿ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ. ಇದು ಮೋಸ್ಟ್ಲಿ ಮನೆ ಗೃಹ ಪ್ರವೇಶ ಇದೆಯಲ್ಲ, ಹಂಗಾಗಿ. ಸರಿ ಸರ್, ಆಯಿತು. ಇದು ಏನೋ ಹೋಮ ಆಗ್ತಾರಲ್ಲ, ಅದಕ್ಕಿರ್ಬೇಕು ಮೋಸ್ಟ್ಲಿ. ಅದರಲ್ಲಿ ಮೇಲಿದ್ದಾರಂತೆ. ಬರ್ತೀನಿ ಸರ್ ಅಂತಂದರು. ಬಂದಮೇಲೆ ಇಳಿಸ್ಕೊ ಅಂತಾರೆ. ಓಕೆ, ಇದು ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು ಅಂದ್ಕೊಳ್ಳಿ. 3 ಕಿಲೋಮೀಟರ್ ಕರೆಕ್ಟಾಗಿ 298 ರುಪೀಸ್. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಗಾಡಿ ಬಗ್ಗೆ ಕೆಲವು ಕಮೆಂಟ್ಗಳು ಬಂದಿದ್ವು. ಗಾಡಿ ಯಾಕೆ ಸೆಲ್ಫ್ ಎತ್ಕೊಂತಲ್ಲ, ಡೈರೆಕ್ಟಾಗಿ ಯಾಕೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ಒಂದು ಕಮೆಂಟ್ ಬಂದಿತ್ತು. ಸುಮಾರು 1.5 ವರ್ಷ ಗ್ಯಾರಂಟಿ ಬ್ಯಾಟ್ರಿ ಹಾಕ್ಸಿದ್ದು. ನಾನು 3 ವರ್ಷ ಯೂಸ್ ಮಾಡಿದ್ದೀನಿ, ಹಾಗಾಗಿ ಬ್ಯಾಟ್ರಿ ಫುಲ್ ಡೆಡ್ ಆಗಿತ್ತು. ಆದ್ರೂ ಬೆಳಗ್ಗೆ 1 ಟೈಮ್ ಡೈರೆಕ್ಟ್ ಮಾಡಿದ್ರೆ ರನ್ ಆಗ್ತಾಯಿತ್ತು. ಆಮೇಲೆ ಇವಾಗ ರೀಸೆಂಟಾಗಿ 1-2 ಅವರ್ ಗ್ಯಾಪ್ ಕೊಟ್ಟರೆ ಗಾಡಿ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯಿತು ಫುಲ್ ಡೆಡ್ ಆಗಿದೆ ಅಂತ. ಹಂಗಾಗಿ ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ, ನೋಡಿದ್ದೀರಾ. ಆ ಬ್ಯಾಟ್ರಿ ಹಾಕ್ಸಿದ್ಮೇಲೆ ಸ್ಟಾರ್ಟರ್ ಸಮಸ್ಯೆ ಅಂತೂ ಫುಲ್ ಸಾಲ್ವ್ ಆಗಿದೆ. ಇವಾಗ ಡೈರೆಕ್ಟಾಗಿ ಕೀಯಲ್ಲೇ ಸ್ಟಾರ್ಟ್ ಆಗ್ತಾಯಿದೆ ಗಾಡಿ. ಇವಾಗ ಇಂಜಿನ್ನು ಆಯಿಲ್ ಕುಡಿತಾ ಇತ್ತು ಅಂತೇಳಿ ನಾನು ಇಂಜಿನ್ ಕೆಲಸ ಮಾಡಿಸ್ದೆ. ಹೊಸ ಬೋರ್ ಹಾಕ್ಸಿ ಎಡ್ಡು ಲೇತ್ ಕೆಲಸ ಮಾಡಿಸಿ ಹಾಕ್ಸಿದ್ದೀನಿ. ನೀವು ನೋಡಿದ್ದೀರಾ ವಿಡಿಯೋ. ಕ್ಲಚ್ ಲೋಡಿಂಗ್ ಹಾಕ್ಸಿಲ್ಲ, ಆದ್ರೂ ಪಿಕಪ್ ಎಲ್ಲ ಚೆನ್ನಾಗಿದೆ. ಪಿಕಪ್ಪು ಆಗಿರ್ಬೋದು, ಲೋಡಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಮುಂಚೆ ಪಿಕಪ್ ಒಂದು ಸ್ವಲ್ಪನೇ ಇರಲಿಲ್ಲ. ಇವಾಗ ಇಂಜಿನ್ ಕೆಲಸ ಮಾಡಿಸಿದ್ಮೇಲೆ ಕಂಪ್ಲೀಟಾಗಿ ಗಾಡಿ ಸರಿ ಹೋಗಿದೆ. ಗಾಡಿದೇನೋ ಸಮಸ್ಯೆ ಇಲ್ಲ. ಇವಾಗ ಡ್ಯೂಟಿ ಮಾಡಬೇಕು. ಡ್ಯೂಟಿ ಯಾವ ಥರ ಇದೆ ಅನ್ನೋದು ಗೊತ್ತಿಲ್ಲ. ಏನಪ್ಪ ಅಂತಂದರೆ, ಇಷ್ಟು ದಿನ ಊರ ಕಡೆ ಅಲ್ಲಿ ಓಡಾಡಿದ್ನಲ್ಲ, ಇಲ್ಲಿಗೆ ಬಂದರೆ ನೋಡಿ ಈ ಥರ ಡ್ಯೂಟಿ ಹೊಡೆದ್ಬಿಟ್ಟು ಕಾಯ್ಬೇಕಾ? ಯಾರಿಗಪ್ಪ ಬೇಕು ಅನಿಸುತ್ತೆ. ಊರ ಕಡೆ ಸಂಪಾದನೆ ಇರಲ್ಲ, ಬಟ್ ನೆಮ್ಮದಿ ಇರುತ್ತೆ. ಇಲ್ಲಿ ಸಂಪಾದನೆ ಇರುತ್ತೆ, ಬಟ್ ನೆಮ್ಮದಿ ಇರಲ್ಲ. ಆಮೇಲೆ ಇಲ್ಲಿ ನೀವು ಎಷ್ಟೇ ಸಂಪಾದನೆ ಮಾಡಿದ್ರು ದುಡ್ಡಂತೂ ಉಳಿಯಲ್ಲ. ಮನೆ ಬಾಡಿಗೆ, ಮನೆ ಖರ್ಚು, ಸ್ಕೂಲು, ಅದು ಇದು, ನೀವೆಷ್ಟೇ ದುಡಿದ್ರು 100 ರೂಪಾಯಿ ದುಡಿದ್ರೆ ಇಲ್ಲಿ ಆಲ್ಮೋಸ್ಟ್ 90 ರೂಪಾಯಿ ಖರ್ಚಾಗುತ್ತೆ. 10 ರೂಪಾಯಿ ಉಳಿಸೋದು ಕಷ್ಟ. ಅದೇ ನೀವು ಅಲ್ಲಿ ಊರಲ್ಲಿ 100 ರೂಪಾಯಿ ದುಡಿಯೋದು ಕಷ್ಟ. 10 ರೂಪಾಯಿ ದುಡಿದ್ರು ಒಂದು 6 ರೂಪಾಯಿ ಆದರೂ ಉಳಿಸ್ಬೋದು. ಆ ಥರ ಊರ ಕಡೆ. ಅಲ್ಲಿ ನೆಮ್ಮದಿ ಜೀವನ, ಸಂಪಾದನೆ ಕಡಿಮೆ. ಇಲ್ಲಿ ನೆಮ್ಮದಿ ಇಲ್ಲ, ಸಂಪಾದನೆ ಇರುತ್ತೆ, ಬಟ್ ನೆಮ್ಮದಿ ಇರಲ್ಲ. ಸ್ನೇಹಿತರೆ, ಇವಾಗ ಒಂದು ಡ್ಯೂಟಿ ಬಂತು. ಹೊಸಕೆರೆಹಳ್ಳಿಯಿಂದ ಪಿಕಪ್ಪು. ಡ್ರಾಪ್ ಬಂದು ಬಸವನಗುಡಿ. ಕರೆಕ್ಟಾಗಿ 409 ರೂಪಾಯಿ ಕೊಟ್ಟಿದ್ದೇನೆ.
ಮನೆ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ. ಲೋಡಿಂಗ್ ಆಯ್ತು. ಟೆಂಟ್ ಹೌಸ್ದು ಒಂದೇ ಒಂದು ಟೇಬಲ್ ಒಂದು ಪ್ಲೈವುಡ್ ಇರೋದು ಕ್ರಾಸ್ ಆಗಿ ಹಾಕೊಂಡಿದ್ದೀನಿ, ಒಳಗಡೆ ಆಗಿದೆ. 409 ರೂಪಾಯಿ ಕರೆಕ್ಟಾಗಿ 6.3 ಕಿಲೋಮೀಟರ್ ಇದೆ. ಬಸವನಗುಡಿ ಕಡೆ ಡ್ಯೂಟಿಗೇನು ತೊಂದರೆ ಇಲ್ಲ, ಸಿಗುತ್ತೆ. ನೋಡೋಣ ಬನ್ನಿ ಎಲ್ಲಿಗೆ ಬರುತ್ತೆ. ನೋಡಿ, ಕೆರೆಕೋಡಿ ರೋಡಲ್ಲಿ ಬಂದ್ರೆ ಇವಾಗ ಇಲ್ಲಿ ವೀರಭದ್ರನಗರ ಫ್ಲೈಓವರ್ ಕೆಳಗಡೆ ಎಲ್ಲ ರೋಡ್ ಎಲ್ಲ ಓಪನ್ ಆಗಿದೆ. ಇದು ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಗಾಡಿಗಳಿಗೆ. ಇಲ್ಲ ಅಂತಂದ್ರೆ ಮುಂಚೆ ಯೂ ಟರ್ನ್ ಮಾಡ್ಲಿಕ್ಕೆ ನಾಯಂಡಲ್ಲಿ ಹೋಗ್ಬೇಕಿತ್ತು, ಅದು ಹೋಗೋದೇನು ಸಮಸ್ಯೆ ಇರಲಿಲ್ಲ, ಬಟ್ ತುಂಬಾ ಟ್ರಾಫಿಕ್ ಇರ್ತಾ ಇತ್ತು ಅಲ್ಲಿ. ಇವಾಗ ಅದೊಂದು ಟ್ರಾಫಿಕ್ ಕಿರಿಕಿರಿ ಸ್ವಲ್ಪ ಕಡಿಮೆ ಆಯ್ತು. ಇದು ಓಪನ್ ಆಗಿರೋದ್ರಿಂದ ಎಷ್ಟೋ ಟ್ರಾಫಿಕ್ ಕಡಿಮೆ ಆಗಿದೆ ಈ ಕಡೆ. ಇವಾಗ ವೀರಭದ್ರನಗರ ಫ್ಲೈಓವರ್ ಚೆನ್ನಾಗಿದೆ, ಫ್ಲೈಓವರ್ ಕೆಳಗಡೆನೂ ಚೆನ್ನಾಗಿದೆ ನೋಡಿ. ಫುಲ್ ಝೀರೋ ಟ್ರಾಫಿಕ್. ಹೆವಿ ಜಾಮ್ ಅಂದ್ರೆ ಹೆವಿ ಜಾಮ್ ಆಗ್ತಾ ಇತ್ತು ಈ ರೋಡ್. ಇವಾಗ ನೋಡಿ ಎಷ್ಟು ಖಾಲಿ ರೋಡ್. ಇರೋಣ, ಡೋರ್ ಬಿಚ್ಚಿಬಿಡ್ತೀನಿ. ಇದು ನೀವೇ ಪೇ ಮಾಡ್ತೀರಾ? ಕೊಟ್ರ ಸೆಕೆಂಡ್ ಡ್ಯೂಟಿ ಕಂಪ್ಲೀಟ್ ಆಯ್ತು. 409 ರೂಪಾಯಿ ಇತ್ತು. ಡೋರ್ ಹಾಕ್ಸಿದ್ ಮಾತ್ರ ಭಾರಿ ಹೆಲ್ಪ್ ಆಯ್ತು. ಇವಾಗ ಯಾವ್ದೋ 368 ರೂಪಾಯಿ ಅಶೋಕ್ ನಗರ ಕೊಡ್ತಾ ಇದ್ರೆ ಹೋಗಲ್ಲ. ಬಸವನಗುಡಿಯಿಂದ ಒಂದು ಡ್ಯೂಟಿ ಬಂತು, ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಎಲ್ಲಿಗಪ್ಪ ಅಂತಂದ್ರೆ ಡ್ರಾಪ್ ಬಂದು ಗುಡದಳ್ಳಿ, ಓಲ್ಡ್ ಗುಡದಳ್ಳಿ ಕೊಟ್ಟಿದ್ದೀನಿ. 370 ರೂಪಾಯಿ, ಒಂದು 4 ಸೇರಿತ್ತು. ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಮನೆ ಏನೊಂದು 4.25 ಕಿಲೋಮೀಟರ್ ಐತೆ, ಒಂದು 10 ನಿಮಿಷ ಆಗುತ್ತೆ ಹೋಗಿ ಡ್ರಾಪ್ ಮಾಡೋಣ. ಗುಡದಳ್ಳಿ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ. ಕಸ್ಟಮರ್ ಇನ್ನೂ ಬಂದಿಲ್ಲ, ಎಲ್ಲಿ ಬರ್ತಾ ಇದಾರೋ ಏನೋ ಗೊತ್ತಿಲ್ಲ. ಬರ್ತಾ ಇದೀನಿ, ಒಂದು 2 ನಿಮಿಷ ಅಂತ ಅಂದ್ರು. ಗುಡದಳ್ಳಿ ಡ್ರಾಪ್ ಮಾಡಿದ್ದಾಯ್ತು. ಡ್ಯೂಟಿಗಳು ಬರ್ತಾ ಇದೆ. ಮಾರ್ಕೆಟು ಎಲ್ಲಿ ಬೇಕಲ್ಲಿ ಬರ್ತಾ ಇದೆ, ಬಟ್ ನಾನು ಯಾವ್ದು ಎತ್ತಿಲ್ಲ. ಇವಾಗ ಒಂದು ನನಗೆ ಬೇಕಾಗಿರೋ ಡ್ಯೂಟಿ ಬಂದಿದೆ. ಮತ್ತೆ ಗುಡದಳ್ಳಿಯಿಂದ ಶ್ರೀನಗರ ಪಿಕಪ್ ಹೋಗ್ಬೇಕು. ಅಲ್ಲಿ ಶ್ರೀನಗರ ಪಿಕಪ್ ಮಾಡಿ ಚಂದ್ರ ಲೇಔಟ್ ಡ್ರಾಪ್ ಕೊಟ್ಟಿದ್ದಾನೆ. 359 ರೂಪಾಯಿ, 360 ರೂಪಾಯಿ ಅನ್ಕೊಳ್ಳಿ. ಬನ್ನಿ ಹೋಗೋಣ ಅಂತ. ಸೀದಾ ಇದೆ ಗುಡದಳ್ಳಿಯಿಂದ ಸೀದಾ ಒಂದೇ ರೋಡ್ ಹೋದ್ರೆ ಮೈಸೂರು ರೋಡ್ ಬಿದೋಗ್ತೀನಿ. ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಅಶ್ವಥ್ ಕಟ್ಟೆ ರೋಡಲ್ಲಿ ರೈಟ್ ಎತ್ಕೊಂಡು ಪಿಕಪ್ ಮಾಡ್ಕೊಳ್ಳೋಣಂತೆ. ಏಕೆ ಡ್ಯೂಟಿಗೇನು ತೊಂದರೆ ಇಲ್ಲ, ಒಟ್ಟಿನಲ್ಲಿ ಬರ್ತಾ ಇದಾವೆ. ಅಂದ್ರೆ ಸಿಟಿ ಒಳಗಡೆ ಇದ್ರೆ ಬರುತ್ತೆ, ಆಚೆ ಹೋದ್ರೆ ಕಷ್ಟ. ಲೈಟ್ಗಳು ಆಗ್ತಾ ಇದಾರೆ. ಎಷ್ಟು ನಂಬರು? ಒಂದು ಬಂದು 1 4 ನಂಬರು, ಟೋಟಲ್ 8. 1 2 4. ಒಂದು 2 3 4 5 6 7. ಇನ್ನೊಂದು ನಂಬರ್ ಐತೆ, 8 ನಂಬರ್. 8 ಇದೆ. ಬನ್ನಿ, 8 ಪ್ಲೇಟು ಲೋಡ್ ಮಾಡ್ಕೊಂಡಿದ್ದಾಯ್ತು. ಚಂದ್ರ ಲೇಔಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ಹೋಗೋಣ ಸೀದಾ ಡ್ರಾಪ್ ಪಾಯಿಂಟ್. ಮೆಡಿಸನ್ ಇದು ಬಿಲ್ಲೇನಿಲ್ವಾ? ಚಂದ್ರ ಲೇಔಟ್ ಡ್ರಾಪ್ ಮಾಡಿದೆ. ಅದಾದ್ಮೇಲೆ ಇವಾಗ ಒಂದು ಡ್ಯೂಟಿ ಬಂತು, ನಾಯಂಡಹಳ್ಳಿ ಪಿಕಪ್ ಆಲ್ರೆಡಿ ಲೋಡ್ ಆಗಿದೆ. ಮೆಡಿಸನ್ ಇದು ಡ್ರಾಪ್ ಬಂದ್ಬಿಟ್ಟು ಅನ್ನಪೂರ್ಣೇಶ್ವರಿ ನಗರ ಲೋಡ್ ಆಗಿದೆ. ಬಿಲ್ ಒಂದು ಬರಬೇಕು, ಈ ಬಿಲ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ.
ಲೋಕಲ್ ಟ್ರಿಪ್ಪು ಮಾಡೋಕ್ಕೆ ಸರಿ, ಬಟ್ ಲೇಟ್ ಆಗಬಾರ್ದು. ಈ ಥರ ಲೇಟ್ ಆದರೆ ಸ್ವಲ್ಪ ಬೇಜಾರಾಗುತ್ತೆ. ಯಾಕೆಂದರೆ ಇನ್ನೂ ಒಂದು ಡ್ಯೂಟಿ ಮಾಡ್ಬೋದು. ಲೋಕಲ್ ಡ್ಯೂಟಿ ಮಾಡ್ತಾ ಇದ್ರೆ ಡ್ಯೂಟಿಗಳು ಕೊಡ್ತಾನೇ ಇರ್ತಾನೆ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇವತ್ತು ಬೆಳಗಿಂದ ಡ್ಯೂಟಿಗಳು ಬರ್ತಾ ಇದ್ದಾವೆ, ಬಟ್ ಬೇರೆ ಲಾಂಗ್ ಎಲ್ಲ ಬರ್ತಾ ಇದ್ದಾವೆ, ನಾನು ಎತ್ತಾ ಇಲ್ಲ. ಲೋಕಲ್ ಎತ್ಕೊಂಡು ಮಾಡ್ತಾ ಇದ್ದೀನಿ, ಬರ್ತಾ ಇದೆ, ಪರವಾಗಿಲ್ಲ. ನೋಡೋಣ. ನೀವು ಬರ್ತೀರಣ್ಣ ಅಲ್ಲಿಗೆ? ಅವ್ರು ಹೇಳಿಸ್ಕೋತಾರಾ? ಹಾಂ, ಕೊಟ್ಟರದ್ದು ಅವರೇ ಕೊಡ್ತಾರ ಅಮೌಂಟು? ಹಾಂ, ಸರಿ. ಡ್ಯೂಟಿಗಳೇನೋ ಪರವಾಗಿಲ್ಲ, ಚೆನ್ನಾಗಿ ಆಗ್ತಾ ಇದ್ದೇವೆ. ಅಂದರೆ ಲೋಕಲ್ ಡ್ಯೂಟಿ ಮಾಡ್ತಾ ಇರೋದು ನಾನು. ಅರ್ನಿಂಗ್ಸ್ ಏನು ಅಷ್ಟೊಂದೇನು ಆಗಲ್ಲ ಲೋಕಲ್ ಟ್ರಿಪ್ ಮಾಡಿದ್ರೆ. ಬಟ್ ಏನಪ್ಪ ಅಂತಂದರೆ ಡ್ಯೂಟಿಗಳು ಜಾಸ್ತಿ ವೆಯ್ಟ್ ಮಾಡೋಂಗೆ ಏನಿಲ್ಲ, ಸಿಗ್ತಾ ಇದ್ದಾವೆ. ಆದರೆ ನನಗೆ ಬೇಕಾಗಿರೋ ಡ್ಯೂಟಿಗಳು ಎತ್ಕೊತಾ ಇದ್ದೀನಿ, ಬೇಡದೇ ಇರೋದು ಬಿಡ್ತಾ ಇದ್ದೀನಿ. ಆದರೂ ಪರವಾಗಿಲ್ಲ, ಡ್ಯೂಟಿಗಳು ಒಟ್ಟಿನಲ್ಲಿ ಸಿಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಇದೇ ಥರ ಒಂದು 2 ತಿಂಗಳು ಕೈ ಹಿಡಿದ್ಬಿಟ್ರೆ ಸಾಕು. ನೋಡೋಣ, ಇಲ್ಲಿವರೆಗೇನೋ ಚೆನ್ನಾಗಿದೆ, ಸಂಜೆವರೆಗೆ ಹೆಂಗಾಗುತ್ತೆ ನೋಡಬೇಕು. ಅನ್ನಪೂರ್ಣೇಶ್ವರ ಡ್ರಾಪ್ ಮಾಡಿದೆ, ಅಲ್ಲಿಂದ ಮತ್ತೆ ಇನ್ನೊಂದು ಡ್ಯೂಟಿಗೆ ಸ್ನೇಹಿತರೆ ಸೀದಾ ಪಿಕಪ್ ಮಾಡ್ಕೊಂಡು ಆಲ್ರೆಡಿ ಡ್ರಾಪ್ ಪಾಯಿಂಟ್ ಬಂದ್ಬಿಟ್ಟಿದ್ದೀನಿ. ಡ್ರಾಪ್ ಆಗ್ತಾ ಇದೆ ಎಲ್ಲಿ ಅಂತಂದರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ನಮ್ಮ ಮನೆ ಹತ್ರಕ್ಕೆ ತಗೊಬಂದ್ಬಿಟ್ಟವನೆ. ಸೀದಾ ನೋಡಿ, ಆರ್ ನಗರ ಯೂನಿವರ್ಸಿಟಿ ಮೆಟ್ರೋ ಸ್ಟೇಷನ್, ಅದು ಮಾರುತಿ ಶೋರೂಮ್ ಅನ್ಕೊಳ್ಳಿ. ನೆಕ್ಸ್ಟ್ ತಗೊಂಡ್ಬಿಟ್ಟವನೇ, ಅನ್ಲೋಡ್ ಆಗ್ತಾ ಇದೆ ಮನೆ ಹತ್ರನೇ. ಇನ್ನೊಂದು 2-3 ಡ್ಯೂಟಿ ಮಾಡಿಸ್ಬಿಟ್ಟೆ, ಆಮೇಲೆ ತೊಗೊಂಡ್ಬಿಟ್ಟಿದ್ರೆ ಏನೋ ಒಂಚೂರು ಚೆನ್ನಾಗಿರ್ತಾ ಇತ್ತು. 10 ಮುಂಚೆ ತಗೊಬಂದ್ಬಿಟ್ಟವನೇ, ಡ್ಯೂಟಿ ಆಗಿಲ್ಲ. ಬಟ್ ಮನೆಗೆ ಹೋಗಲ್ಲ, ಡ್ಯೂಟಿ ಮಾಡಬೇಕು. ನೋಡೋಣ, ಇನ್ನೊಂದು 2-3 ಡ್ಯೂಟಿ ಹೊಡೆದ್ಬಿಟ್ಟು ಆಮೇಲೆ ಹೋಗೋಣಂತೆ. ಅನ್ಲೋಡ್ ಆಗಲಿ. ಇವಾಗ ಒಂದು ಡ್ಯೂಟಿ ಬಂದಿದೆ, ಜಾಲಹಳ್ಳಿ ಕ್ರಾಸ್ಗೆ ಡ್ರಾಪ್ ಇರೋದು. ಪಿಕಪ್ ಹೆಚ್ಚು ಕಡಿಮೆ 3.5 ಕಿಲೋಮೀಟರ್ ಕೊಟ್ಟಿದ್ದೇನೆ. ಹೋಗ್ತಾ ಇದ್ದೀನಿ ಇವಾಗ ಆರ್ ನಗರ ಆರ್ಚ್ ಹತ್ರ ಹೋಗ್ತಾ ಇದ್ದೀನಿ. ನಾಯಂಡಹಳ್ಳಿ ಸಿಗ್ನಲ್ ಹತ್ರ ಯೂಟರ್ನ್ ಮಾಡಿ ಪುನಃ ವಾಪಸ್ ಬರಬೇಕು. ಮಾಲ್ ಇದೆಯಲ್ಲ, ಅಲ್ಲಿ ಮಾಲ್ ಹಿಂದೆಗಡೆ ಸ್ವಲ್ಪ ಲೆಫ್ಟ್ ಒಳಗಡೆ ತೋರಿಸ್ತದೆ, ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ ಅಲ್ಲಿ, ಅಲ್ಲಿದೆ ಪಿಕಪ್ ಮಾಡ್ಕೊಳ್ಳೋಣಕ್ಕೆ ಹೋಗಿ ಡ್ರಾಪ್ ಬಂದ್ಬಿಟ್ಟು ಜಾಲಹಳ್ಳಿ ಅಯ್ಯಪ್ಪ ಟೆಂಪಲ್ ಅಂತ ಇದೆ. 700 ಚಿಲ್ಲರೆ ಏನೋ ಬಂದಿದೆ, ಎತ್ಕೊಂಡಿದ್ದೀನಿ. ಯಾಕೆಂದ್ರೆ ಆ ಕಡೆ ಟ್ರಾಫಿಕ್ ಇರಲ್ಲ, ಆರಾಮಾಗಿ ಮಾಡ್ಬೋದು. ಸದ್ಯಕ್ಕೆ ಇವತ್ತು ಹೋಗ್ತಾ ಇರೋದ್ರಲ್ಲಿ ಇದೇ ಮೊದಲನೇ ಡ್ಯೂಟಿ, ಲಾಂಗ್ ಹೋಗ್ತಾ ಇರೋದು. ಇವಾಗ ಹೆಚ್ಚು ಕಡಿಮೆ 5 ಗಂಟೆ ಆಯಿತು. ಇವಾಗ ಹೋಗ್ತಾ ಇದ್ದೀನಿ. ಆ ಕಡೆಯಿಂದ ಯಾವುದಾದ್ರೂ ಒಂದು ಮನೆ ಕಡೆಗೆ ಆದಂಗೆ ಬಂದರೆ ಸಾಕು. ಪಿಕಪ್ ಮಾಡಿಕೊಂಡು ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಡ್ರಾಪ್ ಪಾಯಿಂಟ್ ಕರೆಕ್ಟಾಗಿ 21 ಕಿಲೋಮೀಟರ್ ಇದೆ. ಏನಪ್ಪ ಲೋಡು ಅಂತಂದರೆ ನೋಡಿ, ಒಂದೇ ಒಂದು ಟಿವಿ ಇರೋದು ತಗೊಂಡೋಗ್ತಾ ಇದ್ದೀನಿ. ಡ್ರಾಪ್ ಪಾಯಿಂಟ್ 21 ಕಿಲೋಮೀಟರ್. ಆರಾಮಾಗಿ ಸೀದಾ ರಿಂಗ್ ರೋಡಲ್ಲಿ ಹೋಗಿ ಗೌರ್ಮೆಂಟ್ ಟೆಂಪಲ್ ಲೆಫ್ಟ್ ಎತ್ಕೊಂಡು ಜಾಲಹಳ್ಳಿ ಕ್ರಾಸಲ್ಲಿ ಅಯ್ಯಪ್ಪ ಟೆಂಪಲ್ ಇದೆಯಲ್ಲ, ಅಲ್ಲಿ ತೋರಿಸ್ತಾ ಇದೆ ಡ್ರಾಪ್, ಹೋಗೋಣ ಅಂತೆ. ಬಟ್ ಗಾಡಿ ಎಷ್ಟು 12,300 ಕಿಲೋಮೀಟರ್ಗೆ ನಾನು ಇಂಜಿನ್ ಕೆಲಸ ಮಾಡ್ತಿದ್ದು. ಕರೆಕ್ಟಾಗಿ ನೋಡಿ 13,000 ಓಡ್ತು. ಒಂದು 700 ಕಿಲೋಮೀಟರ್ ಓಡಿರ್ಬೋದು ಅನ್ಕೊಂತೀನಿ. 600-700 ಕಿಲೋಮೀಟರ್ ಓಡಿದೆ. ಬಟ್ ಗಾಡಿ ಮಾತ್ರ ಸೂಪರ್ ಆಗಿದೆ ಗುರುವೆ. ಇವಾಗ ಮುಂಚೆ ತುಂಬಾ ಕಷ್ಟ ಪಡ್ತಾ ಇದ್ದೆ, ಆದರೆ ಎಳಿತಾ ಇರಲಿಲ್ಲ ಗಾಡಿ, ಆಯಿಲ್ ಕುಡಿಯೋದು, ಪಿಕಪ್ ಇರಲಿಲ್ಲ, ಸಕ್ಕತ್ ರೋಡ್ನೆ. ಬಟ್ ನಾನು ಬಿಸಿ ಇದ್ನಲ್ಲ, ಹಂಗಾಗಿ ಏನೋ ಕೈ ಹಾಕ್ಸಿರ್ಲಿಲ್ಲ. ಇವಾಗೆಲ್ಲ ಕಂಪ್ಲೀಟಾಗಿ ಗಾಡಿ ಕರೆಕ್ಟಾಗಿ ಚೆನ್ನಾಗಾಗಿದೆ. ಶಿಸ್ತಾಗಿ ಡ್ಯೂಟಿ ಮಾಡ್ತಾ ಇರೋದು ಅಷ್ಟೇ. ಇವಾಗ ಕುವೆಂಪು ನಗರ ಅಯ್ಯಪ್ಪ ಟೆಂಪಲ್ ಅಂತ ಲೊಕೇಶನ್ ಹಾಕಿದ್ದಾರೆ. ಕರೆಕ್ಟಾಗಿ ಅಯ್ಯಪ್ಪ ಟೆಂಪಲ್ ಹತ್ರನೇ ಇದ್ದೀನಿ. ಆದರೆ ಏನಪ್ಪ ಸಮಸ್ಯೆ ಅಂತಂದರೆ ರಿಸೀವರ್ ಫೋನ್ ನಂಬರ್ ಹಾಕಿಲ್ಲ. ಲೊಕೇಶನ್ ಕರೆಕ್ಟಾಗಿ ಇಲ್ಲೇ ಇದೆ ಅಯ್ಯಪ್ಪ ಟೆಂಪಲ್ ಅಂತ. ಇವಾಗ ಅವ್ರಿಗೆ ಫೋನ್ ಮಾಡಿ ಇಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಇಸ್ಕೊಂಡು ಡ್ರಾಪ್ ಮಾಡಬೇಕು. ಡ್ರಾಪ್ ಮಾಡೋಣ, ಇನ್ನೇನು ಮಾಡೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಕಸ್ಟಮರು ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಅಲ್ಲೇ ಜಾಲಹಳ್ಳಿ ಕ್ರಾಸ್ ಒಳಗಡೆ ಬಂದರೆ ಸಿದ್ಧಾರ್ಥ ನಗರ ಅಯ್ಯಪ್ಪ ಟೆಂಪಲ್ ಇದೆಯಲ್ಲ, ಮೇಯ್ನ್ ಟೆಂಪಲ್ಲು, ಅಲ್ಲಿಗೆ ಡ್ರಾಪ್ ಇರೋದ. ಇವ್ರು ಏನು ಮಾಡ್ಬಿಟ್ಟವ್ರೆ, ಕುವೆಂಪು ನಗರ ಅಯ್ಯಪ್ಪ ಟೆಂಪಲ್ ಅಂತ ಹಾಕ್ಬಿಟ್ಟಿದ್ದಾರೆ. ಇವಾಗ ರಿಟರ್ನ್ ತೊಗೊಂಡು ಹೋಗ್ತಾ ಇದ್ದೀನಿ. ಜಾಲಹಳ್ಳಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇದೆಯಲ್ಲ, ಮೇನ್ ಟೆಂಪಲ್, ಅಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಆಗುತ್ತೆ. ಮಲ್ಟಿಪಲ್ ಸ್ಟಾಪ್ ಮಾಡಿಸಿದ್ದೀನಿ, ನೋಡೋಣ ಆಗುತ್ತೆ ಏನೋ ಗೊತ್ತಿಲ್ಲ, ನೋಡಬೇಕು. ಡ್ರಾಪ್ ಮಾಡಿದ್ದಾಯ್ತು. ಅಲ್ಲಿಂದ ಹೆಚ್ಚು ಕಡಿಮೆ ಇಲ್ಲಿಗೆ 4-4.25 ಕಿಲೋಮೀಟರ್ ಬಂದೆ. ಅಂದ್ರೆ ಅಲ್ಲೊಂದು ಅಯ್ಯಪ್ಪ ಟೆಂಪಲ್ ಇದೆ, ಕುವೆಂಪು ನಗರ ಹತ್ರ ಒಂದು ಅಯ್ಯಪ್ಪ ಟೆಂಪಲ್ ಇದೆ. ಇವರು ಅಲ್ಲಿ ಇದು ಅಯ್ಯಪ್ಪ ಟೆಂಪಲ್ ಹಾಕೋಕೆ ಹೋಗಿ ಅಲ್ಲಿ ಹಾಕಿದ್ದಾರೆ. ಹಂಗಾಗಿ ಮತ್ತೆ ಪುನಃ ಮಲ್ಟಿಪಲ್ ಸ್ಟಾಪ್ ಮಾಡಿಸ್ಕೊಂಡು ಅಲ್ಲಿಂದ ಬಂದು ಇಲ್ಲಿಗೆ ಏರ್ಫೋರ್ಸ್ ಇದೆಯಲ್ಲ ಕಾಲೇಜು, ಟೆಕ್ನಿಕಲ್ ಕಾಲೇಜ್, ಅದ್ರ ಒಳಗಡೆ ಮೊಬೈಲ್ ಏನೋ ತೊಗೊಂಡು ಹೋಗಂಗಿಲ್ಲ, ಸೆಕ್ಯೂರಿಟಿ ಹತ್ರ ಕೊಟ್ಬಿಟ್ಟು ಒಳಗಡೆ ಹೋಗಿ ಡ್ರಾಪ್ ಮಾಡಿ ಬಂದಿದ್ದಾಯ್ತು.
ಈ ಟ್ರಿಪ್ 744 ರೂಪಾಯಿ ಬಂದಿತ್ತು. ಇದೊಂದು ಎಕ್ಸ್ಟ್ರಾ ಪಾಯಿಂಟು ಆ್ಯಡ್ ಮಾಡಿಸಿದ್ದೆ, 820 ರೂಪಾಯಿ ಬಂತು ಟೋಟಲ್. ಅದರಲ್ಲಿ ಕಮಿಷನ್ ಹೋಗುತ್ತೆ, 600 ಚಿಲ್ಲರೆನೂ ನಮಗೆ ಬರುತ್ತೆ. ಓಕೆ, ಇವಾಗ ಬಂದಿದ್ದು ಲಾಸ್ ಅಂತ ಹೇಳ್ಬೋದು. 25 ಕಿಲೋಮೀಟರ್ ಗಾಡಿ ಓಡ್ತು 600 ಚಿಲ್ಲರೆಗೆ. ಅಲ್ಲೇ ಲೋಕಲ್ ಮಾಡಿದ್ರೆ 25 ಕಿಲೋಮೀಟರ್ಗೆ ಒಂದು 3-4 ಲೋಕಲ್ ಟ್ರಿಪ್ ಮಾಡ್ತಾ ಇದ್ದೆ. ಹಂಗಾಗಿ ನಾನು ಈ ಕಡೆ ಜಾಮ್ ಇರಲ್ಲ ಅಂತೇಳಿ ಬಂದಿದ್ದಾಯ್ತು. ಇವಾಗ ಟೈಮ್ ಬೇರೆ ಆಗಿದೆ. ಕರೆಕ್ಟಾಗಿ ಇವಾಗ ಎಲ್ಲಪ್ಪ ಇದ್ದೀನಿ ಅಂದ್ರೆ SRS ಸಿಗ್ನಲ್ ಹತ್ರ ನಿಂತ್ಕೊಂಡಿದ್ದೀನಿ. ಡ್ಯೂಟಿ ಮಾತ್ರ ಒಂದು ಸೌಂಡ್ ಆಗ್ಲಿಲ್ಲ ಸ್ನೇಹಿತರೆ. ಹಂಗಾಗಿ ಕೂತಿ ಬೇಜಾರಾಗಿ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನ ಎಷ್ಟೊತ್ತು ಗಂಟೆ ವೇಟ್ ಮಾಡೋದು ಹೇಳಿ? ಸುಮಾರು 1.5 ಗಂಟೆ ವೇಟ್ ಮಾಡಿದೆ, ಯಾವುದು ಆರ್ಡರ್ ಬರಲಿಲ್ಲ. ಸುಮ್ಮನೆ ಕಾದ್ರೂ ವೇಸ್ಟು. ಡ್ಯೂಟಿ ಇದ್ರೆ ಸಿಗ್ತಾ ಇತ್ತು, ಯಾಕೆಂದ್ರೆ ಟೈಮ್ ಎಲ್ಲ ಓವರ್ ಆಯ್ತು. ಪೀಣ್ಯ ಸರೌಂಡಿಂಗ್ ಅಲ್ಲಿ ಇಂಡಸ್ಟ್ರಿಯಲ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಹಂಗಾಗಿ ಇನ್ನೆಲ್ಲಿಂದ ಡ್ಯೂಟಿ ಬರುತ್ತೆ ಹೇಳಿ? ಟೆನ್ಷನ್ ತಗೊಂಡಿಲ್ಲ. ಒಟ್ಟಿನಲ್ಲಿ ಇವತ್ತಿನ ಡ್ಯೂಟಿ ಒಂಥರ ಡಿಫ್ರೆಂಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ತುಂಬಾ ದಿನ ಆಗಿತ್ತು ನಾನು ಡ್ಯೂಟಿ ಮಾಡಿ, ತುಂಬಾ ದಿನ ಆಗಿತ್ತು. ನಾನು ಹೆಚ್ಚು ಕಡಿಮೆ ಮರ್ತೇ ಹೋಗಿದ್ದೇನೋ ಡ್ಯೂಟಿ ಯಾವ ತರ ಮಾಡಬೇಕು ಅಂದ್ರೆ. ಒಂದು ಟ್ರ್ಯಾಕ್ ಇತ್ತಲ್ಲ, ಆ ಟ್ರ್ಯಾಕ್ ಮರ್ತೇ ಹೋಗಿತ್ತು ಕಂಪ್ಲೀಟ್ ಆಗಿ. ಇವತ್ತೇನೋ ಸ್ವಲ್ಪ ಐಡಿಯಾ ಬಂದಂಗೆ, ಅಂದ್ರೆ ಹಳೆಯದು ನೆನಪೆಲ್ಲ ಬಂದಂಗೆ. ಡ್ಯೂಟಿಗಳು ಯಾವ ತರ ಆಯ್ತು ಅಂತಂದ್ರೆ, ಫುಲ್ ಲೋಕಲ್ ಡ್ಯೂಟಿ ಮಾಡಿದೀನಿ. ಇದೊಂದೇ ಟ್ರಿಪ್ ನಾನು ಲಾಂಗ್ ಬಂದಿದ್ದು. ನನಗೆ ಆಶ್ಚರ್ಯ ಆಯ್ತು. ಟೋಟಲ್ ಆಗಿ 7 ಟ್ರಿಪ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದು 2460 ರೂಪಾಯಿ ಆಗಿದೆ. ಬಟ್ ನನಗೆ ಆಶ್ಚರ್ಯ ಆಯ್ತು. ಬಂದಿದ್ದು ನೋಡಿದ್ರೆ 11:30 ಡ್ಯೂಟಿ. ಅದು 7 ಗಂಟೆಗೆಲ್ಲ ಮುಗಿದೋಗಿದೆ. ಪರವಾಗಿಲ್ಲ, ಅರ್ನಿಂಗ್ಸ್ ಚೆನ್ನಾಗಿ ಆಗಿದೆ. ಡ್ಯೂಟಿನೂ ಚೆನ್ನಾಗಿ ಆಗಿದೆ ಅಂತ ಹೇಳ್ಬೋದು. ಲೋಕಲ್ ಮಾಡಿದ್ರು ಅರ್ನಿಂಗ್ಸ್ ಆಯ್ತು. ಇಷ್ಟೇ ಅರ್ನಿಂಗ್ಸ್ ಆಗ್ಬಿಟ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಯಾಕೆಂದ್ರೆ ಮುಂಚೆ ನೀವೆಲ್ಲ ನೋಡಿದ್ರೆ 1,500-1,800 ರೂಪಾಯಿ ಮಾಡೋಕೆ ತುಂಬಾ ಕಷ್ಟ ಪಡ್ತಾ ಇದ್ದೆ. ಆ ತರ ಇತ್ತು. ಬಟ್ ಇವಾಗ ಡ್ಯೂಟಿಗಳು ಚೆನ್ನಾಗಿ ಪಿಕಪ್ ಆಗಿದೆಯಾ ಏನೋ ಗೊತ್ತಿಲ್ಲ. ಇವತ್ತು ಡ್ಯೂಟಿ ಮಾಡಿದ್ದೀನಲ್ವಾ, ಹಂಗಾಗಿ ನೋಡೋಣ. ಇವಾಗ ಇನ್ ಮುಂದೆ ರೆಗ್ಯುಲರ್ ಆಗಿ ಡ್ಯೂಟಿ ಮಾಡ್ತೀನಲ್ಲ, ಯಾವ ತರ ಏನು ಎತ್ತ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ. ಇವಾಗ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಸೀದಾ ಮನೆಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆಂದ್ರೆ ಡ್ಯೂಟಿಗಳಿಲ್ಲ. ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಡ್ಯೂಟಿ ಯಾವ ತರ ಆಗ್ತಾ ಇದಾವೆ, ಇಂಪ್ರೂವ್ ಆಗಿದಾವ, ಮಾಡ್ತಾ ಇರೋರು ಡ್ಯೂಟಿ ಪರವಾಗಿಲ್ವಾ, ಇಂಪ್ರೂವ್ ಆಗಿದೆಯಾ ಏನಂತ ಅದನ್ನು ತಿಳಿಸ್ಕೊಡಿ. ನನಗೂ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸಿಗೋಣ. ಬಾಯ್ ಬಾಯ್.